ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಆರೋಗ್ಯಕರವಾದ ಮೊಳಕೆ ಕಟ್ಟಿದ ಮಡಿಕೆ ಕಾಳು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಫ್ರೆಂಡ್ಸ್, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಅಲ್ವಾ. ನಾವು ಮೊಳಕೆ ಕಟ್ಕೊಂಡು ಯಾವುದಾದ್ರೂ ಕಾಳುಗಳನ್ನ ಪಲ್ಯನ ಈ ರೀತಿಯಾಗಿ ಸಲಾಡು, ಸಾಂಬಾರು ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಎಷ್ಟು ಆರೋಗ್ಯವಾಗಿ ನಾವೇ ಇಟ್ಕೊಳ್ಬೋದಲ್ಲ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಮೊಳಕೆ ಕಟ್ಕೊಂಡು ನಾವು ಪಲ್ಯನ ಮಾಡ್ಕೊಳ್ಳೋದ್ರಿಂದ. ಬನ್ನಿ, ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು 1/4 kg ಮಡಿಕೆ ಕಾಳನ್ನ ಮೊಳಕೆ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಮಡಿಕೆ ಕಾಳು ಅಂದರೆ ಕೆಲವರಿಗೆ ಗೊತ್ತಿರೋಲ್ಲ. ನೋಡಿ, ಈ ರೀತಿಯಾಗಿರುತ್ತೆ. ಇದು ನೋಡೋದಕ್ಕೆ ಹೆಸರು ಕಾಳು ಥರ ಇರುತ್ತೆ, ಆದರೆ ಹೆಸರು ಕಾಳು ಅಲ್ಲ, ಇದು ಮಡಿಕೆ ಕಾಳು ಅಂತಲೇ ಹೇಳ್ತಾರೆ ಈ ಕಡೆ. ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆಗೆ ನೀರನ್ನ ಸೇರಿಸಿ ಇಟ್ಕೊಂಡಿದ್ದೆ, ಕುದಿಯೋಕ್ಕೆ ಬಿಟ್ಕೊಂಡಿದ್ದೆ. ನೀರೆಲ್ಲ ಕುದಿ ಬಂದಿದೆ. ಈಗ ನಾನು ಕಾಳನ್ನೆಲ್ಲ ಪಾತ್ರೆಗೆ ಸೇರಿಸ್ಕೊಂಡು 1-2 ನಿಮಿಷ ಅಂದರೆ ಕುದಿಸ್ಕೊಳ್ತೀನಿ. ಅಂದರೆ ಸ್ವಲ್ಪ ನಾನು ಕುದಿಸ್ಕೊಳ್ತೀನಿ ಕಾಳನ್ನ. ಈ ರೀತಿಯಾಗಿ ನಾವು ಕುದಿಸ್ಕೊಂಡೋದ್ರಿಂದ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಕುದಿಸ್ಕೊಂಡ ನಂತರ ಇಷ್ಟಾಗಿದೆ. ಈಗ ನೀರನ್ನೆಲ್ಲ ನಾನು ಬಸ್ಕೊಳ್ತೀನಿ. ಈಗ ಕಾಳನ್ನಷ್ಟೇ ತೆಕ್ಕೊಂಡು ನೀರನ್ನೆಲ್ಲ ನಾನು ತೆಗೆದುಬಿಡ್ತೀನಿ. ನೋಡಿ, ನಾನಿಲ್ಲಿ ಈಗ ಬಸ್ಕೊಂಡು ಬಂದಿದ್ದೀನಿ. ನೋಡಿ, ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇದು ಹಾಗೆ ಇಟ್ಕೊಳ್ಳೋಣ. ನಂತರ ನೋಡಿ, ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆಗೆ 2-3 ಸ್ಪೂನಷ್ಟು ಎಣ್ಣೆನ ಹಾಕಿಟ್ಕೊಂಡಿದ್ದೆ. ಎಣ್ಣೆ ಕಾದಿದೆ. ಸಾಸಿವೆ, ಜೀರಿಗೆ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡಿ, ಇದಕ್ಕೆ ನಾನು 2-3 ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದಿರಲ್ಲ. ಈಗ ನಾನು ಸ್ವಲ್ಪನೂ ಇದನ್ನು ಹಸಿ ವಾಸನೆ ಇಲ್ಲದೆ ಇರೋ ಹಾಗೆ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. 2-3 ನಿಮಿಷದ ತನಕ ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ನಾವು ಬಿಟ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇವಾಗ ನಾನು ಒಂದು ಟೊಮೆಟೊ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಈಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅದು ಕೂಡ ಸ್ವಲ್ಪನೂ ಸಾಫ್ಟ್ ಆಗೋ ತನಕ ನಾನು ಹಾಗೆಯೇ ಫ್ರೈ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ನಾವು ಮೊಳಕೆ ಕಟ್ಟಿಕೊಂಡು ಏನಾದರೂ ನಾವು ಮಾಡ್ಕೊಂಡು ತಿಂದರೆ ಎಷ್ಟು ಆರೋಗ್ಯವಾಗಿ ಇಟ್ಕೊಳ್ಬೋದು ಗೊತ್ತಾ. ತುಂಬಾ ಆರೋಗ್ಯವಾಗಿ ನಾವು ಹೆಲ್ತ್ನ ಇಟ್ಕೊಳ್ಬೋದು. ಈ ರೀತಿಯಾಗಿ ನೋಡಿ, ಈಗ ನಾನು ಟೊಮೆಟೊನ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದ್ಸಲಿ ಚೆನ್ನಾಗೀಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಳ್ತೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಆಗಿದ ನಂತರ ಇವಾಗ ಇದಕ್ಕೆ ನಾನು ಕಾಳನ್ನ ನಾನು ಕುದಿಸಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಈಗ ನಾನು ಸೇರಿಸ್ಕೊಂಡ್ಬಿಡ್ತೀನಿ. ಈ ರೀತಿಯಾಗಿ ಅಷ್ಟು ಕೂಡ ನಾನು ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಒಂದ್ಸಲ ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈಗ ಚೆನ್ನಾಗಿ ಈಗ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಅರಿಶಿಣ ಪುಡಿನ ಸೇರಿಸ್ಕೊಳ್ತೀನಿ. 1-2 ಸ್ಪೂನಷ್ಟು ನಾನು ಅರಿಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಅರಿಶಿಣ ಪುಡಿ ಹಾಕ್ಕೊಂಡ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ನೋಡಿಕೊಂಡು ಉಪ್ಪನ್ನ ನೀವು ಸೇರಿಸ್ಕೊಳ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಇದಕ್ಕೆ ನಾನು ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಈಗ ನಾನು ಸೇರಿಸ್ಕೊಳ್ತೀನಿ. ಖಾರ ಇದ್ದರೆ ನೋಡ್ಕೊಂಡು ನೀವು ಹಸಿಮೆಣಸಿನ್ಕಾಯಿ ಪೇಸ್ಟ್ನ ನೀವು ಹಾಕ್ಕೊಳ್ಬೋದು, ಎಷ್ಟು ಬೇಕಂತ ನೋಡಿಕೊಂಡು. ನೋಡಿ, ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ನಾನೀಗ ಮಿಕ್ಸ್ ಮಾಡ್ಕೊಳ್ತೀನಿ. ಪೂರ್ತಿಯಾಗಿ ಎಲ್ಲ ಅದು ಖಾರ ಉಪ್ಪು ಎಲ್ಲ ಇಟ್ಕೊಳ್ಬೇಕಲ್ಲ, ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಚಪಾತಿಗೆ, ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಇದು. ರೊಟ್ಟಿಗೆ, ಚಪಾತಿಗೆ ಮೊಳಕೆ ಕಟ್ಟಿದ ಮಡಿಕೆ ಕಾಳು ಪಲ್ಯ ಅಂತ ಹೇಳ್ತೀವಿ ಇದಕ್ಕೆ. ಇದೆಲ್ಲ ಚೆನ್ನಾಗೀಗ ನಾನು ಅಂದರೆ ಎಲ್ಲ ಬೇಯೋದಕ್ಕೆ ಹಾಗೆಯೇ 2-3 ನಿಮಿಷದ ತನಕ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದಿರಲ್ಲ, ಈ ರೀತಿಯಾಗಿ ನಾನು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಪರ್ಫೆಕ್ಟ್ ಆಗಿದೆ. ಲಾಸ್ಟಿಗೆ ನಾನು ಇದಕ್ಕೆ ಗುರೆಲ್ ಪೌಡರ್ ಅಂತ ಹೇಳ್ತೀವಲ್ಲ, ಉಚ್ಚೆಲ್ ಪೌಡರ್ನ, ಅದನ್ನು ಕೂಡ ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು. ನೋಡಿ, ಇದು ಹಾಕಿದ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ.
ಇದೊಂದು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಗುರೆಳ್ ಪೌಡರ್. ಅದಕ್ಕೋಸ್ಕರ ಲಾಸ್ಟಿಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಫೈನಲಿ ಎಲ್ಲ ರೆಡಿಯಾಗಿದೆ ಪಲ್ಯ. ಈಗ ನಾನು ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಬಂದಿದೆ ಅಂತ ನೋಡ್ಬೋದು ಇವಾಗ ನೀವು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೊಳಕೆ ಕಟ್ಟಿದ ಮಡಿಕೆ ಕಾಳು ಪಲ್ಯ ಯಾವ ರೀತಿಯಾಗಿ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಚಪಾತಿಗೆ ರೊಟ್ಟಿಗೆ ತುಂಬ ಹೊಂದುತ್ತೆ ಈ ಪಲ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.